ಲೋಕಾಯುಕ್ತ ತನ್ನ ವರದಿಯಲ್ಲಿ ಕುಮಾರ್ ನಾಯ್ಕರಿಂದ ಕರ್ತವ್ಯ ಲೋಪ ಆಗಿದೆ ಅನ್ನೋದರ ಬಗ್ಗೆ ಉಲ್ಲೇಖ ಮಾಡಿದೆ. ರಾಯಚೂರು ಸಂಸದ ಕುಮಾರ್ ನಾಯ್ಕ್ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ವಿಷಯವಾಗಿ ರಿಪೋರ್ಟ್ ಬಂದಿರೋ ವಿಷಯವಾಗಿ ಲೋಕಾಯುಕ್ತ ವರದಿ ನಾನ್ ನೋಡಿಲ್ಲ, ಯಾವುದೇ ನಿಯಮ ಬಾಹಿರ ಕೆಲಸಗಳನ್ನ ನನ್ನಿಂದ ಮಾಡಲಾಗಿಲ್ಲ. ವಿಚಾರಣೆ ವೇಳೆಯೂ ಕೂಡ ಅಧಿಕಾರಿಗಳಿಗೆ ಇದೇ ವಿಷಯವನ್ನ ನಾನು ಸ್ಪಷ್ಟಪಡಿಸಿದ್ದೀನಿ. ಇನ್ನು ಡಿನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಕಡತ ಪರಿಶೀಲನೆ ಮಾಡಿಯೇ ಪ್ರಕ್ರಿಯೆಯನ್ನ ಪೂರ್ಣ ಮಾಡಿರೋದು ಅನ್ನೋದು ಅವರ ಕ್ಲಾರಿಫಿಕೇಶನ್ ಆಗಿದೆ. ಈ ಬಗ್ಗೆ ರಾಯಚೂರಿನಲ್ಲಿ ಸಂಸದ ಕುಮಾರ್ ನಾಯ್ಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವರದಿಯನ್ನು ನಾನಿನ್ನ ನೋಡಿಲ್ಲ. ಪತ್ರಿಕೆಗಳಲ್ಲಿ ಬಂದಂಥ ಒಂದು ಪತ್ರಿಕಾ ವರದಿಯನ್ನು ಮಾತ್ರ ನಾನು ಗಮನಿಸಿರುವಂಥದ್ದು. ವರದಿ ನನಗೆ ಸಿಕ್ಕ ಮೇಲೆ ಅದನ್ನು ಪೂರ್ಣವಾಗಿ ಗ್ರಹಿಸಿಕೊಂಡು ಓದ್ಬಿಟ್ಟು ನಾನು ಏನು ಮಾಡ್ಬೋದು ಅಂಥೇಳಿ ಪ್ರತಿಕ್ರಿಯೆ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ಸರಿ, ಅದರಲ್ಲಿ ಅವರು ಇದು ಮಾಡ್ತಾರೆ ಅಂದರೆ ಸ್ಥಳ ಪರಿಶೀಲನೆಯನ್ನು ಮಾಡದೆ ತನಿಖಾ ವರದಿಯನ್ನು ತಯಾರಿಸಿ ನಕ್ಷೆಯನ್ನು ಮಾಡಿ ಅಲಿನೇಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಇದೆ ಸರ್. ಅದರಲ್ಲಿ ನೀವು ಅಧಿಕಾರಿಯಾಗಿದ್ದಾಗ ತನಿಖಾ ವರದಿ ಸ್ಥಳಕ್ಕೆ ಹೋಗಿ ಮಾಡಿದ್ದ ಇದನ್ನು ಈಗಾಗಲೇ ನಾನು ಹೇಳಿಕೆ ಕೂಡ ಕೊಟ್ಟಿದ್ದೀನಿ. ಅದು ನಮಗೆ ಏಲಿನೇಷನ್ಗೆ ಬರುವಂಥ ಸಂದರ್ಭದಲ್ಲಿ ಆ ಒಂದು ಲ್ಯಾಂಡ್ ಬಗ್ಗೆ ನಾವೇನು ಮಾತಾಡ್ತಿದ್ದೀವಿ ಅದ್ರ ಬಗ್ಗೆ ಅದರಲ್ಲಿ ಡಿನೋಟಿಫಿಕೇಷನ್ ಆಗಿದ್ದಂತೂ ಖಚಿತವಾದಂಥದ್ದು. ಇವತ್ತಿನ ಕ್ಷಣಕ್ಕೂ ಈ ಮಾತಾಡೋ ಕ್ಷಣಕ್ಕೂ ಕೂಡ ಡಿನೋಟಿಫಿಕೇಷನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿಲ್ಲ. ಒಂದೇ ಏಟಿಗೆ ಅದನ್ನು ಡಿನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡ್ಬೋದು, ಆ ವಿಷಯ ಬೇರೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಲಿನೇಷನ್ ಮಾಡೋ ಸಂದರ್ಭದಲ್ಲಿ ಅದು ಓನರ್ಶಿಪ್ಪು ಅವರಿಗೆ ಸಂಬಂಧಪಟ್ಟಿದ್ದ ಇಲ್ವಾ ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ತಾ ಇದ್ದೀವಿ. ಅದು ಸರ್ಕಾರದ ಭೂಮಿನ ಅಥವಾ ಇನ್ಯಾರ್ದೋ ಬಡಬಗ್ಗರಿಗೆ ಸೇರಿದ ಭೂಮಿನ ಅಥವಾ ಅವರಿಗೆ ಸೇರಿದ ಭೂಮಿನ ಅವರಿಗೆ ಬಂದಂಥ ಕ್ರಮ ಅಂದರೆ ಅವರು ಸೇಲಿಂದನೋ ಅಥವಾ ಇನ್ಯಾವುದರಿಂದ ಅವ್ರು ಪಡ್ಕೊಂಡಿದ್ದಾರೆ ಅವೆಲ್ಲವೂ ಸರಿಯೋ ತಪ್ಪು ಅನ್ನೋದನ್ನು ನೋಡ್ತಾ ಇದ್ದೀವಿ.